ಸಬ್ಬಕ್ಕಿಯನ್ನು ತುಂಬ ಹೊತ್ತು ನೆನೆಸ್ಕೋಬೇಕು, ತುಂಬ ಹೊತ್ತು ಬೇಯಿಸ್ಕೋಬೇಕಂತ ಏನಿಲ್ಲ. ಒಂದು 20 ನಿಮಿಷದವರೆಗೂ ನೆನೆಸಿ ಇಮ್ಮಿಡಿಯೇಟಾಗಿ ಹಪ್ಪಳನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ. 1 ಕಪ್ನಷ್ಟು ಸಣ್ಣ ಸಬ್ಬಕ್ಕಿ ತೊಗೊಂಡು ಅದರಲ್ಲಿ ನೀರು ಹಾಕಿ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು 2 ಸಲ ಬೇರೆ ಬೇರೆ ನೀರಿನಲ್ಲಿ ವಾಶ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೋಬೇಕು. ಎಷ್ಟು ಅಂದರೆ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು. ನೋಡಿ ಇಷ್ಟೇ ಎಷ್ಟು ನೀರು ಹಾಕಿ ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿ 20 ನಿಮಿಷ ಆದಮೇಲೆ ವಾವ್, ಅರ್ಧದಷ್ಟಿರುವಂಥ ಸಬ್ಬಕ್ಕಿ ನೆನೆದು ಮುಕ್ಕಾಲು ಭಾಗದಷ್ಟು ಆಗಿವೆ. ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ನೋಡಿ ಈ ರೀತಿ ಉದ್ರುದ್ರಾಗಿರಬೇಕು, ನೀರಿನಂಶ ಇರಬಾರ್ದು. ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, ಸಬ್ಬಕ್ಕಿ ನೆನೆಸುವಾಗ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಈ ರೀತಿ ಉದ್ರುದ್ರಾಗಿ ಬರೋದಿಲ್ಲ. ಉದ್ರುದ್ರಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಳಿ. ನೋಡಿ ಸಬ್ಬಕ್ಕಿ ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿವತ್ತು ಈ ರೀತಿ ಕಪ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ತಟ್ಟೆಯಲ್ಲೂ ಕೂಡ ಹಾಕಿ ಬೇಯಿಸ್ಕೋಬೋದು. ಈ ರೀತಿ ಚಿಕ್ಕ ಚಿಕ್ಕ 4 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಜಾಸ್ತಿನ ಹಚ್ಕೋಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪ ಹಚ್ಕೋಬೇಕು. ನೋಡಿ ಎಲ್ಲ ಕಡೆಗೂ ಎಣ್ಣೆ ಹಚ್ಚಾದಮೇಲೆ ಈ ಕಪ್ ಒಳಗಡೆ ಸ್ವಲ್ಪ ಸ್ವಲ್ಪ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಹಪ್ಪಳ ದಪ್ಪ ಬರುತ್ತೆ. ದಪ್ಪ ಆದಾಗ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸ್ಕೊಳ್ಳಿ. ಸಬ್ಬಕ್ಕಿ ಜಾಸ್ತಿ ಅನಿಸಿದ್ರೆ ನೀವು ತೆಗಿಬೋದು. ಎಷ್ಟು ಕಡಿಮೆ ಹಾಕ್ತೀರಿ ನೋಡಿ ಹಪ್ಪಳ ಅಷ್ಟೇ ಚೆನ್ನಾಗಾಗುತ್ತೆ. ಈ ರೀತಿ 4 ಕಪ್ನಲ್ಲೂ ಕೂಡ ನೆನೆಸಿರುವಂಥ ಸಬ್ಬಕ್ಕಿ ಹಾಕಿದ್ಮೇಲೆ ಈಗ ಇವುಗಳನ್ನು ಬೇಯಿಸ್ಕೊಳ್ಳೋಣ. ನಾವು ಇದರಲ್ಲಿ ಬೇಯಿಸ್ಕೋಬೇಕು ಅಂತ ತೋರಿಸ್ತೀನಿ ನಿಮಗಿಲ್ಲಿ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈಗ ಈ ನೀರಿನಲ್ಲಿ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಟ್ಕೊಳ್ಳಿ. ಸ್ಟ್ಯಾಂಡ್ ಇರಲಿಲ್ಲ ಅಂದರೆ ಈ ರೀತಿ ತೂತಿರುವಂಥ ಚಾನಿ ಇಟ್ಕೊಳ್ಳಿ. ಈ ಚಾನಿಗೆ ನೀರು ತಾಗಬಾರ್ದು, ಸ್ವಲ್ಪ ದೂರದಲ್ಲಿರಬೇಕು. ಈಗ ಇದ್ರ ಒಳಗಡೆ ಸಬ್ಬಕ್ಕಿ ಹಾಕಿ ಇಟ್ಕೊಂಡಿರುವಂಥ ಕಪ್ಗಳನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಕಪ್ಗಳನ್ನು ಸ್ಟ್ರೈನರ್ನಲ್ಲಿ ಇಟ್ಟಾದಮೇಲೆ ಮೇಲ್ಗಡೆ ಮುಚ್ಚಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷದವರೆಗೂ ಬೇಯಿಸಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಂತರ ಮೇಲ್ಗಡೆ ಇರುವಂಥ ಪ್ಲೇಟನ್ನು ತೆಗಿತಾ ಇದ್ದೀನಿ. ನೋಡಿ ಸಬ್ಬಕ್ಕಿ ಕಲರ್ ಚೇಂಜ್ ಆಗಿವೆ ಅಂದರೆ ಚೆನ್ನಾಗಿ ಬೆಂದಿವೆ ಅಂತ ಅರ್ಥ. ಈಗ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಒಂದೊಂದಾಗಿ ಕಪ್ಗಳನ್ನು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಹಪ್ಪಳ ಬಿಸಿ ಇದ್ದಾಗ ತೆಗಿಯೋಕೆ ಹೋದರೆ ಹರಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಿ. ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ಳಿ, ಆಗ ತುಂಬ ನೀಟಾಗಿ ಬರುತ್ತೆ. ನೋಡಿ ಹಪ್ಪಳ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಸ್ಪೂನಿಂದ ನಿಧಾನವಾಗಿ ಒಂದು ಕಡೆ ಬಿಡಿಸಿ ಈ ರೀತಿ ಎತ್ತಿದ್ರೆ ಸಾಕು, ಹಪ್ಪಳ ತುಂಬಾ ನೀಟಾಗಿ ಬಂದುಬಿಡುತ್ತೆ. ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ. ಆಮೇಲೆ ತೆಗೆದು ಈ ರೀತಿ ನೀವು ಬುಟ್ಟಿ ಮೇಲೆ ಹಾಕೋಬೋದು, ಅಥವಾ ಈ ರೀತಿ ಬಟ್ಟೆ ಮೇಲೂ ಕೂಡ ಹಾಕೋಬೋದು, ಅಥವಾ ಹಾಳೆ ಮೇಲೂ ಕೂಡ ಒಣಗಾಕೋಬೋದು. ಇದೇ ರೀತಿ ಕಪ್ನಲ್ಲಿರುವಂಥ ಎಲ್ಲ ಹಪ್ಪಳವನ್ನು ಬಿಡಿಸಿ ಈ ರೀತಿ ಬಟ್ಟೆ ಮೇಲೆ ಹಾಕೊತಾ ಇದ್ದೀನಿ. ಇದೇ ರೀತಿ ನೆನೆಸಿರುವಂಥ ಎಲ್ಲ ಸಬ್ಬಕ್ಕಿಯನ್ನು ಕೂಡ ಬೇಯಿಸಿ ಹಪ್ಪಳವನ್ನು ರೆಡಿ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಹಪ್ಪಳವನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವುಗಳನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳೋಣ. ನೋಡಿ 1-2 ದಿನದವರೆಗೂ ಬಿಸಿಲಲ್ಲಿಟ್ಟಿದೆ. ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿವೆ. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ, ತುಂಬಾ ವೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಹಪ್ಪಳವನ್ನು ನೀವು ಆದಷ್ಟು ಬೇಗನೆ ಮಾಡ್ಕೋಬೋದು. ಯಾಕೆಂದರೆ ಸಬ್ಬಕ್ಕಿಯನ್ನು ಮುಂಚೆ ತುಂಬ ಹೊತ್ತು ನೆನೆಸಿಟ್ಕೋಬೇಕು, ಬೇಯಿಸ್ಕೋಬೇಕಂತೇನಿಲ್ಲ. ಸ್ವಲ್ಪ ನೆನೆಸಿ ಬೇಯಿಸಿದ್ರೆ ಸಾಕು, ಆದಷ್ಟು ಬೇಗನೆ ಹಪ್ಪಳ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ರೆಡಿಯಾಗಿವೆ. ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕಾದಿರುವಂಥ ಎಣ್ಣೆಗೆ ಈ ರೀತಿ ಒಂದೊಂದು ಹಾಕಿ ಫ್ರೈ ಮಾಡಿದ್ರೆ ಸಾಕು, ಹಪ್ಪಳ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ತುಂಬಾ ಕಡಿಮೆ ಸಮಯದಲ್ಲಿ ರುಚಿಕರವಾದ ಮತ್ತು ಅಷ್ಟೇ ವೈಟ್ ಆಗಿರುವಂಥ ಸಬ್ಬಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.